ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ರಕ್ಷಿತಾ ಹಾಗೂ ಅಶ್ವಿನಿ ಗೌಡ ಅವರ ಮಧ್ಯೆ ನಡೆಯುತ್ತೆ. ರಕ್ಷಿತಾ ಅವ್ರಿಗೆ ಅಶ್ವಿನಿ ಗೌಡ ಅವರು ಮಸಿ ಬಳಿಬೇಕಾದ್ರೆ ಏನೇನ್ ಮಾತನ್ನ ಹೇಳಿದ್ದಾರೆ ಅಂತ ನೀವೆಲ್ಲರೂ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದು ಅರ್ಥ ಆಗಿರುತ್ತೆ. ನಾನು ಒಂದ್ ಸಲ್ತಿ ಅಲ್ಲ, ಎರಡ್ ಸಲ್ತಿ ಅಲ್ಲ, 3-4 ಸಲ್ತಿ ನೋಡ್ಬಿಟ್ಟು ಆಮೇಲೆ ಯೋಚನೆ ಮಾಡ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದ್ಲಿಗೆ ಯಾಕಪ್ಪ ಅಂದ್ರೆ ಅಶ್ವಿನಿ ಗೌಡ ಅವರು ರಕ್ಷಿತಾ ಅವರ ನಡವಳಿಕೆ ಬಗ್ಗೆ ಇಲ್ಲಿ ಮಾತಾಡಿದ್ದಾರೆ. ಆ ಹುಡುಗಿ ಆ ರೀತಿ ಇಲ್ಲ ಅಂದ್ರೂ ಕೂಡ ಅವರ ನಡವಳಿಕೆ ಬಗ್ಗೆ ತಪ್ಪು ಅಪವಾದನೆ ಮಾಡಿದ್ದಾರೆ. ಇದು ಯಾರಿಗೆ ಎಷ್ಟು ಜನಕ್ಕೆ ಅರ್ಥ ಆಯ್ತೋ ಅಥವಾ ನಾನು ಅರ್ಥ ಮಾಡ್ಕೊಂಡಿರೋದ್ರಲ್ಲಿ ಏನು ತಪ್ಪಿಲ್ಲ. ಬಟ್ ಯಾರಿಗೆ ಯಾಕೋ ಅದು ಅರ್ಥ ಆಗ್ಲಿಲ್ಲ, ಯಾಕೆ ಅದ್ರ ಬಗ್ಗೆ ಸ್ಟ್ಯಾಂಡ್ ತಗೊಳ್ಳಿಲ್ಲ ಅಂತ ಗೊತ್ತಾಗ್ಲಿಲ್ಲ. ಇನ್ನು ರಕ್ಷಿತಾ ಅವರು ಸ್ಟ್ಯಾಂಡ್ ತಗೊಳ್ಬಹುದಾಗಿತ್ತು, ಆದ್ರೆ ಆ ಹುಡುಗಿಗೆ ಅವಳಿಗೆ ಮಾತುಗಳು ಅರ್ಥ ಆಗಲ್ಲ, ಕನ್ನಡ ಮಾತುಗಳು. ಹಾಗಾಗಿ ಅವಳು ಸ್ಟ್ಯಾಂಡ್ ತಗೊಂಡಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇವಾಗ ಅವರು ಮಾತಾಡಿರೋ ಅಂತ ಮಾತುಗಳನ್ನ ನೋಡೋಣ ಬನ್ನಿ. ಆಮೇಲೆ ಯಾವಾಗ ಇವ್ರ ಚೇಷ್ಟೆಗಳು ಅಥವಾ ಇವ್ರ ಕುತಂತ್ರಗಳು ಅರ್ಥ ಆಗ್ಬಿಡತ್ತೆ ಅಂತ ಒಬ್ಬೊಬ್ಬರನ್ನೇ ಟಾರ್ಗೆಟ್ ಮಾಡ್ಕೋತಾರೆ. ಅಲ್ಲಿ ಹೋಗಿ ಅವ್ರ ಕೈ ಹಿಡ್ಕೊಳ್ಳೋದು. ನಾವ್ಯಾರು 24-25 ವರ್ಷಕ್ಕೆಲ್ಲ ಹೋಗಿ ಯಾರಿಗೂ ಹಿಂಗೆಲ್ಲ ಅಂಟ್ಕೊಂಡಿದ್ದು ಮಕ್ಕಳ ಥರ ನಾವಂತೂ ಎಲ್ಲೂ ಆಡಲಿಲ್ಲ. ಹಾಗಾಗಿ ದಯವಿಟ್ಟು ಅದನ್ನು ಕಡಿಮೆ ಮಾಡ್ಕೊಳ್ಳಿ. ನಿಮ್ಮಷ್ಟು ವಯಸ್ಸಿಕರು ಹೊರಗಡೆನೂ ನೋಡ್ತಾ ಇರ್ತಾರೆ. ಕೇಳಿದ್ರಲ್ಲ ಸ್ನೇಹಿತರೆ, ಈ ರೀತಿಯಾಗಿ ಮಾತಾಡ್ತಾರೆ. ಈ ಮಾತಿನ ಅರ್ಥ ಏನು ಅನ್ನೋದನ್ನ ನೀವೇ ಅರ್ಥ ಮಾಡ್ಕೋಬೇಕು. ಇವರು ಡೈರೆಕ್ಟ್ ಆಗಿನೇ ಹೇಳ್ತಾ ಇದ್ದಾರೆ, ಅವರ ನಡವಳಿಕೆ ಸರಿ ಇಲ್ಲ, ನೀನ್ ಮಾಡ್ತಾ ಇರೋದು ಆಚೆ ಕಡೆ ಇರುವಂತ ನಿನ್ನ ವಯಸ್ಸಿನವ್ರಿಗೆ ತಪ್ಪು ತಿಳುವಳಿಕೆ ಕೊಡ್ತಿದೀಯಾ ಅಂತ ಹೇಳ್ತಾರೆ. ಅದೇ ಇವರು ರಾಶಿಕಾ ಅವರಾಗಿರ್ಬೋದು, ಹಾಗೇನೆ ಸೂರಜ್ ಅವರು ತಬ್ಕೊಳ್ಳೋವಾಗ, ಹಾಗೇನೆ ಇವ್ರು ನಮ್ಮ ಹುಡುಗಿ ಇವ್ರ ಜೊತೆಗೆ ಮಾತಾಡಿ ಕೂತ್ಕೊಳ್ಳಿ, ಒಟ್ನಲ್ಲಿ ಅವ್ರಿಗೂ ಇವ್ರಿಗೂ ಸಂಬಂಧನ ಬೆಸೆಯೋಕ್ ಹೋಗ್ತಾರೆ. ಅವಾಗ ಇವ್ರಿಗೆ ಗೊತ್ತಾಗ್ಲಿಲ್ವಾ, ಆಚೆ ಕಡೆ ವಯಸ್ಕರು ನೋಡ್ತಾ ಇರ್ತಾರೆ, ಇದು ಫ್ಯಾಮಿಲಿ ಶೋ, ಆ ರೀತಿ ಎಲ್ಲ ಮಾಡ್ಬಾರ್ದು ಅಂತ. ಅವ್ರು ಮಾಡಿರೋದ್ರಲ್ಲೂ ಏನು ತಪ್ಪಿಲ್ಲ, ಮಾಡ್ಬಾರ್ದಾಗಿರೋ ಅಂತ ಕೆಲ್ಸ ಅವರು ಏನು ಮಾಡಿಲ್ಲ. ಹಾಗೇನೆ ಈ ರಕ್ಷಿತಾ ಅವರು ಕೂಡ ಏನು ಮಾಡಿಲ್ಲ. ಆದ್ರೆ ಅವ್ರದಾದ್ರೆ ಅವ್ರ ಮಧ್ಯ ಹೋಗ್ಬಿಟ್ಟು ಸಂಬಂಧ ಬೆಸೆಯೋರು ಇವ್ರ ಬಗ್ಗೆ ಈ ರೀತಿ ಮಾತಾಡೋದು ಎಷ್ಟು ಸರಿ ಅಂತ ನೀವೇ ಹೇಳ್ಬೇಕು. ನಿಮಗೆ ಇದ್ರ ಬಗ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಇದ್ರ ಜೊತೆಗೆ ಇನ್ನೊಂದು ಮಾತನ್ನ ಕೂಡ ಹೇಳ್ತಾರೆ, ನಾನು 15 ವರ್ಷಗಳ ಕಾಲ ಸಿನಿಮಾಗಳನ್ನ ಮಾಡ್ಕೊಂಡ್ ಬಂದಿದ್ದೀನಿ, 100 ಸಿನಿಮಾಗಳನ್ನ ಬಂದಿದ್ದೀನಿ, ನಿನ್ ತರ ಒಂದೇ ಚಾನೆಲ್ ನ ಮಾಡ್ಕೊಂಡು ಯೂಟ್ಯೂಬ್ ಮಾಡ್ಕೊಂಡು ಬಂದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಯೂಟ್ಯೂಬ್ ಬಗ್ಗೆ ತುಂಬಾನೇ ಕೇವಲವಾಗಿ ಮಾತಾಡ್ತಾರೆ. ಯೂಟ್ಯೂಬರ್ಸ್ ಗಳ ಬಗ್ಗೆ ಅದನ್ನ ಕೂಡ ಗಿಲ್ಲಿ ಅವರು ಕೂಡ ಸಮರ್ಥನೆ ಮಾಡ್ಕೋತಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ಈಗ ಜಾಸ್ತಿ ಮಾತಾಡೋದು ಬೇಡ. ಆದ್ರೆ ಇವ್ರು 100 ಸಿನಿಮಾ ಮಾಡಿದಂತ್ರು ಯಾರಿಗೂ ಗೊತ್ತೇ ಇಲ್ಲ ಅಂತ ಹೇಳ್ಬೋದು. ಅಷ್ಟೊಂದ್ ಸಿನಿಮಾದಲ್ಲಿ ಎಲ್ಲಿ ಆಕ್ಟ್ ಮಾಡಿದಾರೋ ನನಗಂತೂ ಕಾಣಿಸಿಲ್ಲ. ರಾಜಾ ಹುಲಿನಲ್ಲಿ ಬಿಟ್ರೆ, ಬೇರೆ ಒಂದೆರಡು ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡಿರೋದ್ ಬಿಟ್ರೆ, ಇನ್ನು ಅದ್ರ ಜೊತೆಗೆ ಇವರು ಇಷ್ಟೆಲ್ಲಾ ಮಾಡ್ಕೊಂಡು ಈಗ ಈ ವಯಸ್ಸಲ್ಲಿ ಬಿಗ್ ಬಾಸ್ ಬಂದಿದ್ದಾರೆ. ಆದ್ರೆ ರಕ್ಷಿತಾ ಅವರು ಈ ಚಿಕ್ಕ ಏಜ್ ಅಲ್ಲೇನೆ ಒಂದು ಯೂಟ್ಯೂಬ್ ಇಂದಾನೆ ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಇವ್ರಿಗೆ ಸಮ ಅಂತಾನೆ ಹೇಳ್ಬೋದು. ಇಲ್ಲಿ ಯಾರು ಕಡಿಮೆ ಅಲ್ಲ, ಯಾರು ಹೆಚ್ಚಲ್ಲ. ಇದ್ರ ಜೊತೆಗೆ ಇನ್ನೊಂದನ್ನು ಕೂಡ ಹೇಳ್ತಾರೆ, ಏನಪ್ಪಾ ಅಂದ್ರೆ ಮೂರನೇ ವಾರದಲ್ಲಿ ನಿಂದ ಯಾವ್ದೋ ಒಂದು ಕಾರ್ಡ್ ವರ್ಕ್ ಆಯ್ತು ಅಂತ ಯಾವಾಗ್ಲೂ ಕೂಡ ನಮ್ಮನ್ನ ತೆಳಗ್ ಹಾಕೋದಲ್ಲ ಅಂತ ಹೇಳ್ತಾರೆ. 3ನೇ ವಾರದಲ್ಲಿ ಅವಳು ಕಾರ್ಡ್ ಪ್ಲೇ ಮಾಡಿರೋದಿಲ್ಲ, ಇವ್ರು ನಾಟಕನ ಮಾಡಿರ್ತಾರೆ. ಇವ್ರು ಮಂಗಾಟಗಳನ್ನ ಆಡಿ ಅವು ತಪ್ಪನ್ನ ಮಾಡ್ತಾರೆ. ಅದ್ರಿಂದ ಅವ್ರ ವ್ಯಕ್ತಿತ್ವನ ಅವರೇ ಹಾಳು ಮಾಡ್ಕೊಂಡಿರ್ತಾರೆ. ಅವ್ರ ವ್ಯಕ್ತಿತ್ವನ ಅವರೇ ಡಸ್ಟ್ಬಿನ್ ಗೆ ಹಾಕಿದಾರೆ ಹೊರತಾಗಿ ರಕ್ಷಿತಾ ಅವ್ರು ಹಾಕಿರೋದಲ್ಲ ಅಂತ ಹೇಳ್ಬೋದು. ಇಲ್ಲಿ ಈ ಮಾತುಗಳಲ್ಲಿ ಅವರ ಚೀಪ್ ಮೆಂಟಾಲಿಟಿ ಗೊತ್ತಾಗುತ್ತೆ, ಹಾಗೆ ಪಾರ್ಶಿಯಾಲಿಟಿ ಗೊತ್ತಾಗುತ್ತೆ. ಇದ್ರ ಜೊತೆಗೇನೆ ಅವರ ದುರಂಕಾರ ಕೂಡ ತುಂಬಾನೇ ಸಿಕ್ಕಾಪಟ್ಟೆ ಇದೆ ಅಂತ ಹೇಳ್ಬೋದು. ಇವ್ರ ದುರಂಕನ ಹೇಗ್ ಮುರಿಯೋದು ಅಂತ ಗಿಲ್ಲಿ ಅವ್ರಿಗೆ ಹಾಗೆ ರಕ್ಷಿತಾ ಅವ್ರಿಗೆ ಸಖತ್ತಾಗೆ ಗೊತ್ತಿದೆ. ಹಾಗೇನೆ ಇವ್ರ ಮಾತುಗಳನ್ನ ಅವ್ರ ತಲೆಗೆ ಹಾಕೊಂಡು ಅವ್ರ ತನನ ಬಿಟ್ಟು ಕೊಡೋದಿಲ್ಲ ಅಂತಾನು ಹೇಳ್ಬೋದು. ಇನ್ನು ನೆಕ್ಸ್ಟ್ ಕೂಡ ಮತ್ತೆ ಕೂಡ ಅವರ ಬಗ್ಗೆ ಮಾತಾಡ್ತಾರೆ. ರಕ್ಷಿತಾ ಅವರ ಇದೇ ವಿಚಾರಕ್ಕೆ ಅಂಟ್ಕೊಂಡು ಕೂಡೋದ್ರ ಬಗ್ಗೆ ಮತ್ತೆ ಮಾತಾಡ್ತಾರೆ. ಇದಷ್ಟೇ ಅಲ್ದಿರ ಅದನ್ನು ಕೂಡ ಪ್ಲೇ ಮಾಡ್ತೀನಿ, ಒಂದ್ಸಲ್ತಿ ಕೇಳಿಸ್ಕೊಳ್ಳಿ. ವಯಸ್ಸಿಗೆ 39-40 ವರ್ಷಕ್ಕೆ ನೀನ್ 100 ಸಿನಿಮಾ ನೀನ್ ಮಾಡ್ಬಿಡು, ನಿನಗಿದ್ದೇ ಚಾಲೆಂಜ್. ಅಶ್ವಿನಿ ಗೌಡ 40 ವರ್ಷಕ್ಕೆ ಏನು ಅಂತ ಹೊರಗಡೆ ಇಡೀ ಜಗತ್ತಿಗೆ ಪ್ರೂವ್ ಮಾಡ್ತೀನಿ. ಜೈಲ್ಗೆ ಹೋಗಕ್ಕೂ ರೆಡಿ ಇರೋ ಹೆಣ್ಮಗಳು ನಾನು, ಅರ್ಥ ಆಯ್ತಾ? ನಿಂತರ ಹೋಗಿ ರೂಮ್ಗಳಲ್ಲಿ ಒಬ್ಬೊಬ್ಬರನ್ನೇ ಕೈ ಇಟ್ಕೊಂಡು ಬಕೆಟ್ ಹಿಡಿಯೋ ಕೆಲಸ ನಾನು ಮಾಡಿಲ್ಲ. ನೇರ ಮಾತಾಡಿದ್ದೀನಿ, ಅದ್ ನನ್ನ ತಾಕತ್ತು. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಅಶ್ವಿನಿ ಗೌಡ ಅವರು ಮಾತಾಡ್ತಿದ್ದಾರೆ ಅಂತ. ಇವ್ರಿಗೆ 30-40 ವರ್ಷಕ್ಕೆನೆ 100 ಸಿನಿಮಾ ಮಾಡಿ ಬಂದಿದಾರಂತೆ. ಇವರು ಜೈಲ್ಗೆ ಹೋಗೋಕ್ಕೂ ರೆಡಿ ಇದಾರಂತೆ. ಇದು ಅವ್ರು ಹಾಕೋ ಚಾಲೆಂಜ್ ಅಂತೆ. ಇವ್ರು 100 ಸಿನಿಮಾ ಮಾಡಿದಾಳೆ ಅಂತ ಆ ಹುಡುಗಿ ಯಾಕೆ ಸಿನಿಮಾ ಮಾಡ್ಬೇಕು? ಚಾಲೆಂಜ್ ಹಾಕಕ್ ಇವ್ರು ಯಾರು?
ಇವ್ರು ಏನಂತ ಪ್ರೂವ್ ಮಾಡ್ಕೊಂಡ್ ಬಂದಿದೀನಿ ನಾನು 100 ಸಿನಿಮಾ ಮಾಡಿ ಅಂತ ಗರ್ವದಲ್ಲಿ ಹೇಳ್ತಿದ್ದಾರೆ. ಇವ್ರಿಗಿನ್ನ ದೊಡ್ಡ ದೊಡ್ಡ ಆಕ್ಟರ್ಸ್ ಗಳು ಕೂಡ ಇವ್ರಷ್ಟು ಹೇಳ್ಕೊಳಲ್ಲ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಇವರು ಅತಿಯಾಗಿ ತಮ್ಮ ಬಗ್ಗೆ ಕೊಚ್ಕೋತಾ ಇದ್ದಾರೆ. ಬರೀ ಕೊಚ್ಕೊಂಡ್ರೆ ಪರವಾಗಿಲ್ಲ, ಹೋಗ್ಲಿ ಬಿಡು, ಅವ್ರ ಬಗ್ಗೆ ಅವ್ರು ಹೇಳ್ಕೊತಿದ್ದಾರೆ ಅನ್ಬೋದು. ಆದ್ರೆ ಅದನ್ನ ಟಾಯಿಂಟ್ ಮಾಡಿ ಮತ್ತೊಬ್ಬರನ್ನ ಹೀಯಾಳಿಸಿ ಮಾತಾಡ್ತಿದಾರಲ್ವಾ, ತುಂಬಾನೇ ತಪ್ಪು ಅಂತ ಹೇಳ್ಬೋದು. ಇನ್ ಇದ್ರ ಜೊತೆಗೆ ಇನ್ನೊಂದು ಮಾತನ್ನ ಕೂಡ ಹೇಳ್ತಾರೆ, ನಾನ್ ಜೈಲಿಗೆ ಹೋಗಕ್ ಕೂಡ ರೆಡಿ ಇದೀನಿ ಅಂತ. ಹೌದಮ್ಮ, ನಿನ್ ಹೆಸರ ಮೇಲೆ ತುಂಬಾ ಸಿಕ್ಕಾಪಟ್ಟೆ ಕೇಸ್ಗಳಿದಾವೆ ಅನ್ನೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಆಲ್ರೆಡಿ ಇವಾಗ ಬೇರೆ ಒಂದು ಬಿಗ್ ಬಾಸ್ ಮನೆಗೆ ಬಂದ್ಮೇಲೆ ಹೊಸ ಕೇಸ್ ಕೂಡ ಆಗಿದೆ. ಮೇ ಬಿ ನೀವು ಹೋಗೋ ಚಾನ್ಸ್ ಇದೆ ಅನ್ನೋದು ನಿಂಗೂ ಗೊತ್ತಿದೆ ಅನ್ಸುತ್ತೆ. ಅದಕ್ಕೆ ಅದನ್ನ ಸಮರ್ಥನೆ ಮಾಡ್ಕೋತಾ ಇದೀಯಾ. ಅಷ್ಟೇ ಅಲ್ದಿರ ಅವ್ರು ಇನ್ನೊಂದ್ ಮಾತನ್ನ ಕೂಡ ಹೇಳ್ತಾರೆ ರಕ್ಷಿತ್ ಅವ್ರ ಬಗ್ಗೆ, ನಿನ್ ರೂಮ್ ಅಲ್ಲಿ ಹೋಗ್ಬಿಟ್ಟು ಕೈ ಹಿಡ್ಕೊಂಡು ಬಕೆಟ್ ಹಿಡ್ಕೊಂಡ್ ಕೊಡ್ತೀಯ, ನಿನ್ ತರ ನಾನ್ ಮಾಡಲ್ಲ, ನನ್ ನೇರ ಮಾತಾಡ್ತೀನಿ, ನನ್ ತಾಕತ್ತೆ ಅದು ಅಂತ ಹೇಳ್ತಾರೆ. ಇದ್ರ ಅರ್ಥ ಏನು ಅಂತ ಗೊತ್ತಾಗ್ಲಿಲ್ಲ. ಅವ್ರ ತಾಕತ್ತು ನೇರ ಮಾತಾಡ್ತಾರೆ, ಆದ್ರೆ ಅದೆಲ್ಲ ತಪ್ಪಾಗಿರುತ್ತೆ, ಅದೆಲ್ಲ ನಮಗೂ ಗೊತ್ತು. ಆದ್ರೆ ಅದನ್ನ ಬಿಟ್ರೆ ಇಲ್ಲಿ ರೂಮ್ಗಳಲ್ಲಿ ಹೋಗಿ ಅವ್ರ ಕೈ ಹಿಡ್ಕೊಂಡು ಕೂತು ಬಕೆಟ್ ಹಿಡಿತೀಯ ಅಂತಾರಲ್ಲ, ಇದ್ರ ಅರ್ಥ ಏನು ಅಂತ ನನಗೂ ಗೊತ್ತಾಗಿಲ್ಲ. ಈ ಮಾತಿನ ಅರ್ಥ ತುಂಬಾನೇ ಕೆಟ್ಟದಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ನನಗ ಅನ್ಸೋ ಮಟ್ಟಿಗೆ ಇವರು ಇಷ್ಟ ದಿನ ಮ್ಯಾನುಪ್ಯುಲೇಟ್ ಮಾಡಿ ರಕ್ಷಿತಾ ಹೇಳಿದ ಮಾತನ್ನ ಮ್ಯಾನುಪ್ಯುಲೇಟ್ ಮಾಡಿ ಹಂಗಂದ್ರು ಹಿಂಗಂದ್ರು ಅಂತ ಹೇಳ್ತಾ ಇದ್ರು. ಇವಾಗ ಅವರ ವ್ಯಕ್ತಿತ್ವನೇ ಮ್ಯಾನುಪ್ಯುಲೇಟ್ ಮಾಡ್ಬಿಟ್ಟು ಅವರ ಹೆಸರಿಗೆ ಕಳಂಕ ಬೆಳೆಯುವಂತ ಕೆಲಸನ ಮಾಡ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಇದೇ ರೀತಿಯಾದ ವಿಡಿಯೋಗಳಿಗೆ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ನ ಕ್ಲಿಕ್ ಮಾಡಿ.